ಜಿಲ್ಲಾ ಅದು ಚಾಲು ಇದೆ ನೋಡ್ರಿ, ಮೈಕ್ ಚಾಲು ಇಲ್ಲ. ಕುಲದೇವರಾದ ಶಿವಶರಣ ಮಾದರ ಚೆನ್ನಯ್ಯನವರ ಪಾದಕ್ಕೆ ನಮಸ್ಕರಿಸಿ, ಇಂದು ಕಲಬುರಗಿ ನಗರದಲ್ಲಿ ಶಿವಶರಣ ಮಾದರ ಚೆನ್ನಯ್ಯನವರ 956ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಒಂದು ಬಹಿರಂಗ ಸಭೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ರಾವ್ ಮೂಲಿಗೆ ಅಣ್ಣವರಿಗೂ ಈ ಒಂದು ಜಯಂತ್ಯುತ್ಸವ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಮಾಜದ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ನನ್ನ ವೈಯಕ್ತಿಕವಾಗಿ ಈ ಒಂದು ಶಿವಶರಣ ಮಾದರ ಚೆನ್ನಯ್ಯನವರ ಜಿಲ್ಲಾ ಜಯಂತ್ಯೋತ್ಸವ ಬಹಿರಂಗ ಸಭೆಗೆ ಆಗಮಿಸಿದಂಥ ನನ್ನ ಆತ್ಮೀಯ ಅಣ್ಣರಾದ ಕಿರಣ್ ದೇಶಮುಖ್ ಅಣ್ಣವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿಯ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಂಥ ನನ್ನ ಹಿರಿಯ ಮುಖಂಡರು ಮತ್ತು ನಮ್ಮ ಸಮಾಜದ ಚಿಂತಕರಾದ ರಾಜು ವಡೆಗರಣ್ಣವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಜಯಂತ್ಯೋತ್ಸವ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವವನ್ನು ನಮ್ಮ ಕಲಬುರಗಿ ನಗರದಲ್ಲಿ ಈ ಜಯಂತಿ ಆಚರಣೆ ಮಾಡಲು ಕಾರಣೀಭೂತರಾದ ನನ್ನ ಸೋದರರಾದ ಮತ್ತು ಕಾಂಗ್ರೆಸ್ ಪಕ್ಷದ ಯುವಕರ ಕಣ್ಮಣಿಯಾದ ಲಿಂಗರಾಜ್ ಅಣ್ಣವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಸಮಾಜದ ಸನ್ಮಾನ ಸಮಿತಿಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರಾದ ಪರಮೇಶ್ವರ ಅಣ್ಣವರಿಗೂ ಕೂಡ ನಾನು ಈ ಜಯಂತ್ಯೋತ್ಸವ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರ ನಮ್ಮ ಸಮಾಜದ ನಿವೃತ್ತ ಹಿರಿಯ ಅಧಿಕಾರಿಗಳಾದಂಥ ಶರಣಪ್ಪ ಸೋನೇಗರ್ ಅಣ್ಣವರಿಗೂ ಕೂಡ ನಾನು ಜಯಂತ್ಯೋತ್ಸವವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನನ್ನ ಸೋದರಾದ ಸಿದ್ಧಾರ್ಥ್ ಕೊರೂರ್ ಅಣ್ಣವರಿಗೂ ಕೂಡ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯಿಂದ ಮತ್ತು ನನ್ನ ಸಮಾಜದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಜೀವನ ಚರಿತ್ರೆ ಬಗ್ಗೆ ಸವಿಸ್ತಾರವಾಗಿ ಏನು ಮಂಡನೆ ಮಾಡಿದ್ದಾರೆ ಮತ್ತು ಅವರ ಶಿವಶರಣ ಮಾದರ ಚೆನ್ನಯ್ಯನವರು ಬರೀ ಚೋಳ ರಾಜರ ಮನೆಯಲ್ಲಿ ಕುದುರೆಗೆ ಹುಲ್ಲು ಹಾಕುತ್ತಾರೆ ಅಂತೇಳಿ ನಮ್ಮ ಒಂದು ಮನದಲ್ಲಿ ನಾವು ಏನು ಅರಿತುಕೊಂಡಿದ್ದೇವೆ, ಅದು ಪರಿಪೂರ್ಣವಾಗಿ ಶಿವಶರಣ ಮಾದರ ಚೆನ್ನಯ್ಯನವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂಥ ನನ್ನ ಗುರುಗಳಾದ ಅರುಣ್ ಚೊಡೋ ಗಡ್ಡಿ ಸರ್ ಅವರಿಗೆ ಈ ಜಯಂತ್ಯೋತ್ಸವ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಇನ್ನೊಬ್ಬರ ಹಿರಿಯ ನಿವೃತ್ತ ಮುಖ್ಯ ಗುರುಗಳಾದಂಥ ಮತ್ತು ನನ್ನ ಮಾರ್ಗದರ್ಶಿಯರಾದಂಥ ಕಂಠೆಪ್ಪ ಹರವಳ್ ಮಾಸ್ಟರ್ ಕೂಡಿಗೂ ಅವರಿಗೂ ಕೂಡ ನಾನು ಜಯಂತ್ಯೋತ್ಸವವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಹಿರಿಯ ಸೋದರಾದ ನಮ್ಮ ಹನುಮಂತ ಅಕ್ಷರ ಅಣ್ಣವರಿಗೂ ಕೂಡ ಜಯಂತಿಯ ಪರವಾಗಿ ಮತ್ತು ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇಡೀ ನನ್ನ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಮಹಿಳಾ ಘಟಕದ ನನ್ನ ತಂಗಿಯರು ಮತ್ತು ಅಕ್ಕವರು ಇವರಿಗೂ ಕೂಡ ನಾನು ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಒಂದು ಶಿವಶರಣ ಮಾದರ ಚೆನ್ನಯ್ಯನವರ 956ನೇ ಜಯಂತಿ ಉತ್ಸವಕ್ಕೂ ನನ್ನ ಕಲಬುರಗಿ ಜಿಲ್ಲೆಯ ಇಡೀ ಸಮಸ್ತ ಸಮಾಜದ ಹಿರಿಯರಿಗೂ ಮತ್ತು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿರಿಗೂ ಮತ್ತು ಎಲ್ಲ ನನ್ನ ಮಾರ್ಗದರ್ಶಕರಿಗೂ ಈ ಒಂದು ಜಯಂತ್ಯೋತ್ಸವ ಅಂಗವಾಗಿ ನಾನು ಏನು ಕರೆ ಕೊಟ್ಟು ತಮ್ಮ ನನ್ನ ಒಂದು ಫೋನಿನ ಮುಖಾಂತರ ತಾವು ಮನವಿ ಮಾಡಿಕೊಂಡಾಗ ಮತ್ತು ಈ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ
ಏನು ಆ, ಆ, ಪ್ರಚಾರ ಮಂಡಲ ಈ ನನ್ನ ಸಮಾಜದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದಿರಿ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಈ ಒಂದು ಜಿಲ್ಲಾ ಜಯಂತ್ಯೋತ್ಸವ ಪರವಾಗಿ ತಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಎಂದು ಈ ವೇದಿಕೆಯ ಮುಖಾಂತರ ನಾನು ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ತೀನಿ. ತಾರ್ಪೇಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಸವರಾಜ ಜವಳಿಯವ್ರನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯ ರೀತಿಯಿಂದ ಸಮಾಜ ಬಗ್ಗೆ ಹಾಗೂ ಏನು ಶಿವಶರಣ ಮಾದಾರ ಚೆನ್ನಯ್ಯನವ್ರ ಬಗ್ಗೆ ಸವಿಸ್ತರವಾಗಿ ಬಹಳ ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ. ಹಾಗೂ ಜೋಳ ಸರ್ ಅವರು ಹಾಗೂ ಏನು ಜವಳಿ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಅವರಪ್ಪಲೇ ನಾವು ಪೂರ ಸವಿಸ್ತಾರ ಹೇಳಬೇಕಪ್ಪ ಅಂತಂದ್ರೆ ಭಾಳ ಟೈಮ್ ಹೋಗ್ತದೆ. ಅಷ್ಟು ಸವಿಸ್ತರವಾಗಿ ಬಹಳ ಒಳ್ಳೆಯ ರೀತಿಯಿಂದ ತಾವೆಲ್ಲರೂ ಹೇಳಿದ್ದಕ್ಕೆ ನೀವು ಹೇಳಿದ್ದಕ್ಕೆ ಇಬ್ಬರು ಹೇಳಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಾನು. ಹಾಗೂ ಎಲ್ಲ ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಹಾಗೂ ಸಹೋದರಿಯರು ಹಾಗೂ ಎಲ್ಲ ಹಿರಿಯರು ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಒಂದು ಒಳ್ಳೆ ಅದ್ಧೂರಿಯಾಗಿ ಹಾಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ತಾವೆಲ್ಲರೂ ನಡೆಸ್ಕೊಟ್ಟಿರಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು. ಹಾಗೂ ಈಗ ಎಲ್ಲ ಸವಿಸ್ತರವಾಗಿ ಹೇಳಿದರೆ ನಾ ಹೇಳೋದೇನು ಉಳಿದಿಲ್ಲ. ನಾ ಆಯ್ತಾ ಟೈಮ್ನು ಕೂಡ ಭಾಳ ಆಗಿದೆ. ಹಾಗೂ ನಾವು ಹೆಚ್ಚಿಗೆ ಮಾತಾಡಿದ್ರೆ ನಿಮಗೆ ಭಾಳ ಸಿಟ್ಟು ಬರ್ತದೆ, ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಬೇಡ. ಹಾಗೇನು ಶಿವಶರಣ ಮಾದಾರ ಚೆನ್ನಯ್ಯನವ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಜೋಳ ಸರ್ ಅವರು, ಹಾಗೂ ಮೊನ್ನೆ ನಮ್ಮ ಬಸವರಾಜ ಜವಳಿ ಸರ್ ಅವರು ಸಾಕಷ್ಟು ಹೇಳಿದ್ದಾರೆ. ಹಾಗೂ ಮತ್ತೆ ನಾನು ಅದೇ ಹೇಳೋದು ಬೇಡ. ಹಾಗೂ ಶಿವಶರಣ ಮಾದಾರ ಚೆನ್ನಯ್ಯನವರ ನಮ್ಮ ಜೀವನದಲ್ಲಿ ಅವರ ತತ್ವ ಆದರ್ಶ ಒಂದು ಪಾಲನೆ ಮಾಡಿದ್ರೆ ಈ ಜಯಂತಿ ಮಾಡಿದ್ರೆ ಒಂದು ಸಾರ್ಥಕ ಆಗ್ತದೆ. ಹಾಗೂ ಎಲ್ಲ ಮುಖಂಡರು ಸೇರಿ ಕಾರ್ಯಕ್ರಮ ಮಾಡಿಕೊಂಡು ಸಾರ್ಥಕ ಆಗ್ತದೆ. ಅಂತಂದ್ರೆ ಶಿವಶರಣ ಮಾದಾರ ಚೆನ್ನಯ್ಯನವರ ಅವರ ಕನಸು ನನಸು ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಮಕ್ಕಳಿಗೆ ಕೊಟ್ಟರ ನಾಡಿನ ದಿನ ದೇಶದ ಚುಕ್ಕಾಣಿ ಹಿಡಿದು ಮಕ್ಕಳಾಗ್ತಾರೆ. ಹಾಗೂ ಶಿವಶರಣ ಮಾದಾರ ಚೆನ್ನಯ್ಯನವರ ಕನಸು ನನಸಾಗ್ತದೆ. ಹಾಗೂ ಅದಕ್ಕಾಗಿ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡೋದ್ರಲ್ಲಿ ತಾವು ಯಶಸ್ವಿಯಾಗಬೇಕು. ಮಕ್ಕಳು ಒಳ್ಳೆಯ IAS, IPS, ಡಾಕ್ಟರು, ಇಂಜಿನಿಯರ್